ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸದಾಳಿ ಎದೆಯಲಿ ಕಾದಾಟ. ನೀವು ಆಲ್ರೆಡಿ ತಮ್ಮನೆಲ್ಲ ನೋಡ್ರ ಹಾಗೆ ಇವತ್ತು ನಾನು ಪಂಜಾಬಿ ಡಾಬಾ ಸ್ಟೈಲ್ ಆಲೂ ಪರೋಟ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ಗೆ ಮಕ್ಳಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ಆಫೀಸ್ಗೆ ಹೋಗೋರ್ಗೂ ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ. ಆ್ಯಂಡ್ ತುಂಬ ಕ್ವಿಕ್ಕಾಗಿ ಒಂದು ಈಸಿಯಾಗಿ ಮಾಡ್ಕೊಳ್ಳೋ ಒಂದು ರೆಸಿಪಿ. ಆ್ಯಂಡ್ ನೀವು ಯಾವುದೇ ರೀತಿಯ ಲಟ್ಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಮಾಡದೇ ಇರೋರು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ಆ್ಯಂಡ್ ತಡ ಮಾಡಿದೆ ಆ್ಯಂಡ್ ಪಂಜಾಬಿ ಡಾಬಾ ಸ್ಟೈಲ್ ಆಲೂ ಪರೋಟಾನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಪ್ಲೀಸ್ ವಿಡಿಯೋ ಕೊನೆವರೆಗೂ ನೋಡಿ. ಮೊದಲಿಗೆ ನಾನೊಂದು ಮಿಕ್ಸಿಂಗ್ ಬೌಲಲ್ಲಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಮೈದಾ ಹಿಟ್ಟನ್ನ ಬಳಸ್ತಾ ಇಲ್ಲ. ಒಂದು ಅರ್ಧ ಬೌಲ್ ಆಗಷ್ಟು ಅಥವಾ 1/4 kg 250 ಗ್ರಾಮ್ ಆಗಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಿಗೆ ನಾನು 1 ಪಿಂಚ್ ಅಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಅಜ್ವಾನ ಅಥವಾ ನೀವು ಓಂ ಕಾಳು ಅಂತ ಏನು ಹೇಳ್ತೀರಾ ಅದನ್ನ ನಾನು ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಯಾವುದೇ ಕಾರಣಕ್ಕೂ ತರಿತರಿಯಾಗಿರಬಾರ್ದು. ನೀವು ತುಂಬಾ ನೈಸ್ ಆಗಿರೋ ಗೋಧಿ ಹಿಟ್ಟನ್ನ ನೀವು ತಗೋಬೇಕಾಗುತ್ತೆ. ಸ್ವಲ್ಪ ತರಿತರಿಯಾಗಿದ್ರೂ ಕೂಡ ಪರೋಟ ಯಾವುದೇ ಕಾರಣಕ್ಕೂ ಸರಿಯಾಗಿ ಬರಲ್ಲ. ಉಪ್ಪು ಅಜ್ವಾನ ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೀವು ಹಿಟ್ಟನ್ನ ಕಲ್ಸ್ಕೋಬೇಕಾಗತ್ತೆ. ಒಂದು 2 ರಿಂದ 3 ನಿಮಿಷ ನೀವು ಹಿಟ್ಟನ್ನ ಕಲ್ಸ್ಬೇಕಾಗತ್ತೆ ಹದವಾಗಿ ಬರೋವರೆಗೂ. ಅಂದ್ರೆ ನೀವು ಮುಷ್ಟಿಯಿಂದ ಒತ್ತಿ ಕಲ್ಸಿದ್ರೆ ಹಿಟ್ಟು ಹದವಾಗುತ್ತೆ. ಹಾಗೆ ನೀವು ಪರೋಟ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾನು ಹಿಟ್ಟು ಕಲ್ಸಿದಾಗಿದೆ. ತುಂಬಾ ಸಾಫ್ಟ್ ಆಗೂ ಇಲ್ಲ, ಹಾಗೆ ತುಂಬಾ ಗಟ್ಟಿಯಾಗೂ ಇಲ್ಲ, ಮೀಡಿಯಂ ಆಗಿ ಕಲ್ಸ್ಕೊಂಡಿದೀನಿ. ಈಗ ಕಲ್ಸ್ಕೊಂಡಿರೋ ಹಿಟ್ಟಿನ ಮೇಲೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಮತ್ತೆ ಒಂದ್ ಸ್ವಲ್ಪ ಮಿಕ್ಸ್ ಮಾಡಿ ಒಂದು 10 ರಿಂದ 20 ನಿಮಿಷ ನಾವು ಅದು ನೆನೆಯೋಕ್ ಬಿಡ್ಬೇಕಾಗತ್ತೆ. ಹಾಗೆ ಆಲೂ ಪರೋಟಾಗೆ ನಾನು ಒಂದು 4 ಆಲೂಗಡ್ಡೆನ ಬೇಯಿಸಿ ತಗೊಂಡಿದ್ದೀನಿ. ನಾನು ಬೇಯಿಸೋದನ್ನ ತೋರಿಸಿಲ್ಲ, ನಾನಿಲ್ಲಿ ಆಲೂಗಡ್ಡೆನ ಬೇಯಿಸಿ ತಗೊಂಡಿದ್ದೀನಿ. ಈ ಆಲೂಗಡ್ಡೆನ ನೀವು ಯಾವುದೇ ಕಾರಣಕ್ಕೂ ಕಟ್ ಮಾಡಿ ಬೇಯಿಸಕ್ ಹೋಗ್ಬೇಡಿ. ಕೆಲವೊಬ್ರು ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಆಲೂಗಡ್ಡೆನ 2 ಭಾಗ ಮಾಡ್ಬಿಟ್ಟು ಬೇಯಿಸೋಕ್ ಇಡ್ತಾರೆ. ಯಾಕೆ ನಾವು ಆಲೂಗಡ್ಡೆನ ಕಟ್ ಮಾಡಿ ಬೇಯಿಸಬಾರ್ದು ಅಂದ್ರೆ, ಕಟ್ ಮಾಡಿದಾಗ ಅದ್ರೊಳಗಡೆ ನೀರ್ ಸೇರ್ಕೊಬಿಡುತ್ತೆ. ಆಲೂಗಡ್ಡೆಲಿ ಒಂಥರ ಗಂಜಿ ತರದ್ದು ಒಂದು ಅಂಶ ಇರುತ್ತೆ. ಆ ಗಂಜಿ ತರದ್ದು ಅಂಟಂಟಾಗ್ಬಿಡುತ್ತೆ. ಆಲೂಗಡ್ಡೆ ಒಳಗಡೆ ನೀರ್ ಸೇರ್ಕೊಂಡಾಗ ಆಲೂಗಡ್ಡೆ ಅಂಟಂಟಾಗ್ಬಿಡುತ್ತೆ. ಆವಾಗ ನಾವು ಪರೋಟ ಮಾಡ್ಬೇಕಾದ್ರೆ ಎಲ್ಲ ಕಿತ್ಕೊಂಡ್ಬಿಡುತ್ತೆ, ನೀಟಾಗಿ ಪರೋಟ ಬರೋದೇ ಇಲ್ಲ. ನೀವು ನೋಡ್ತಾ ಇದೀರಲ್ವಾ, ನಾನು ತುಂಬಾ ಸಾಫ್ಟ್ ಆಗು ಬೇಯಿಸ್ಕೊಂಡಿಲ್ಲ, ಈ ಕಡೆ ಗಟ್ಟಿಯಾಗಿ ಕೂಡ ಬೇಯಿಸ್ಕೊಂಡಿಲ್ಲ. ಆಲೂಗಡ್ಡೆನ ತುಂಬಾ ಮೆತ್ತಗೆ ನಾವು ತುಂಬಾ ಸಾಫ್ಟ್ ಆಗಿ ಬೇಯಿಸ್ಕೊಂಡ್ಬಿಟ್ರೆ ಹೂರ್ಣ ನಾವು ಫಿಲ್ ಮಾಡ್ತೀವಲ್ವಾ, ಆ ಸ್ಟಫಿಂಗು ಕಣ್ಕದ ಜೊತೆ ಅಂದ್ರೆ ಗೋಧಿ ಹಿಟ್ಟಿನ ಜೊತೆ ಸೇರ್ಕೊಂಡು ಪರೋಟ ನೀಟಾಗಿ ಬರೋದೇ ಇಲ್ಲ. ಆಲೂಗಡ್ಡೆನ ಗಂಟಿಲ್ದೆ ಸ್ಮ್ಯಾಶ್ ಮಾಡಿ ಒಂದ್ ಕಡೆ ಎತ್ತಿಟ್ಕೊಳ್ಳಿ. ಈಗ ನಾವು ಮಸಾಲೆನ ಮಾಡ್ಕೊಳ್ಳೋಣ. ನಾನೊಂದು ಮಿಕ್ಸಿ ಜಾರಲ್ಲಿ 4 ರಿಂದ 5 ಹಸಿ ಮೆಣಸಿನಕಾಯಿ, ಕರಿಬೇವು ಹಾಗೆ ಬೆಳ್ಳುಳ್ಳಿನ ನೀರ್ ಹಾಕದೆ ನಾವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಈ ತರ ನಾವು ತರಿಯಾಗಿ ರುಬ್ಕೋಬೇಕಾಗತ್ತೆ. ನಾನಿಲ್ಲಿ ಕ್ಯಾಮ್ರಾ ಆನ್ ಮಾಡೋದೇ ಮರ್ತ್ಬಿಟ್ಟಿದ್ದೆ. ಮೊದಲಿಗೆ ಒಂದು ಪ್ಯಾನಲ್ಲಿ ಎಣ್ಣೆ ಬಿಸಿ ಆಗಕ್ಕೆ ಇಟ್ಬಿಟ್ಟು ಅದಕ್ಕೆ ಜೀರಿಗೆ ಹಾಕಿ ನಾವೇನು ರುಬ್ಕೊಂಡಿರ್ತೀವೋ ಆ ಮಸಾಲೆನ ಹಾಕಬೇಕಾಗತ್ತೆ. ಲೋ ಫ್ಲೇಮಲ್ಲಿ ಹಸಿ ಮೆಣಸಿನ್ಕಾಯಿ ಹಸಿ ವಾಸನೆ ಹೋಗೋವರೆಗೂ ನಾವು ಬಾಡಿಸ್ಕೋಬೇಕಾಗತ್ತೆ. ಒಂದು 2 ನಿಮಿಷ ಬಾಡಿಸಿದಾದ್ಮೇಲೆ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ವಾ, ಅದನ್ನ ಹಾಕಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಆಲೂಗಡ್ಡೆನ ಹಾಕಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಉಪ್ಪು, ಅರಿಶಿನ, ಖಾರದ ಪುಡಿ ಹಾಗೆ 1 ಚಿಟಿಕೆ ಗರಂ ಮಸಾಲ ಹಾಕಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಹಾಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ನಾನು ಕೊನೆಯದಾಗಿ ಸೇರಿಸ್ತಾ ಇದ್ದೀನಿ. ಯಾಕೆ ಕೊನೆಯದಾಗಿ ಸೇರಿಸ್ತಾ ಇದ್ದೀನಿ ಅಂತ ಅಂದ್ರೆ, ಮೊದಲೇ ನಾವು ಎಣ್ಣೆ ಜೊತೆಗೆ ಈರುಳ್ಳಿನ ಸೇರಿಸೋದ್ರಿಂದ ನಾವು ನಾರ್ಮಲ್ ಆಗಿ ಪಲ್ಯ ಮಾಡ್ತೀವಲ್ಲ, ಆಲೂಗಡ್ಡೆ ಪಲ್ಯ ಚಪಾತಿ ಜೊತೆ, ದೋಸೆ ಜೊತೆ, ಆ ತರ ಟೇಸ್ಟ್ ಆಗ್ಬಿಡುತ್ತೆ. ಸೊ ನಾವು ಆಲೂ ಪರೋಟಾಗೆ ಮಾಡ್ಬೇಕಾಗಿರೋ ಸ್ಟಫಿಂಗೇ ಬೇರೆ ತರ ಡಿಫ್ರೆಂಟ್ ಆಗಿರುತ್ತೆ. ಡಾಬಾದಲ್ಲಿ ಸಿಗೋ ಆಲೂ ಪರೋಟ ಟೇಸ್ಟ್ ನಿಮಗೆ ಬೇಕೇ ಬೇಕು ಅಂತ ಹೇಳಿದ್ರೆ ನೀವು ಕೊನೆಯದಾಗಿ ಕಸೂರಿ ಮೇಥಿ ಹಾಕೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಜೊತೆಗೆ ಧಾರಾಳವಾಗಿ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಬಹುದು. ಆ ಸ್ಟಫಿಂಗ್ ತಣ್ಣಗಾಷ್ಟರಲ್ಲಿ ನಾವು 20 ನಿಮಿಷ ನೆನೆಯೋಕ್ ಬಿಟ್ಟಿದ್ವಲ್ಲ, ಆ ಗೋಧಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ನಾವು ನಾರ್ಮಲ್ ಆಗಿ ಚಪಾತಿ ಮಾಡ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡದ ಸೈಜ್ ಅಲ್ಲಿ ನಾವು ಉರುಳಿನ ಮಾಡ್ಕೋಬೇಕಾಗತ್ತೆ. ಇದನ್ನ ನಾನು ಯಾವುದೇ ಕಾರಣಕ್ಕೂ ಲಟ್ಸೋದೇ ಇಲ್ಲ. ಲಟ್ಟಣ್ಗೆ ಬಳಸ್ದೇನೆ ಕೈಯಿಂದಾನೆ ನಾವು ಸುತ್ತ ತೆಳುವಾಗಿ ಸ್ವಲ್ಪ ಮಧ್ಯ ದಪ್ಪವಾಗಿ ಮಾಡ್ಕೋಬೇಕಾಗತ್ತೆ. ಕೈಯಲ್ಲೇ ನಾನು ಇದನ್ನ ಮಾಡ್ಕೊಂಡು ತಗೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವಾ, ಈ ರೀತಿಯಾಗಿ ನೀವು ಯಾವುದೇ ಲಟ್ಟಣಿಗೆಲೆ ಬೇಕಿದ್ರೆ ನಿಮಗೆ ಆಗಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ನಾವು ಅದನ್ನ ಕೈಯಿಂದ ಮಾಡ್ಕೋಬಹುದು. ಸುತ್ತ ತೆಳುವಾಗಿರಬೇಕು, ಮಧ್ಯ ದಪ್ಪವಾಗಿರಬೇಕು. ನೀವು ನೋಡ್ತಾ ಇದ್ದೀರಲ್ವಾ, ಈ ರೀತಿ ನೀವು ಮಾಡ್ಕೊಳ್ತಾ ಹೋಗ್ಬೇಕು. ನಿಮ್ಗೆ ಆಗಿಲ್ಲ ಅಂತ ಹೇಳಿದ್ರೆ ನಾನು ಮೊದಲೇ ಹೇಳ್ದಾಗೆ ನೀವು ಗೋಧಿ ಹಿಟ್ಟಲ್ಲಿ ನೀವು ಡಿಪ್ನ ಮಾಡಿಬಿಟ್ಟು ಅದನ್ನ ಮತ್ತೆ ನೀವು ಕೈಯಿಂದನೇ ತಿರುಗಿಸ್ತಾ ಹೋದ್ರೆ ಸುತ್ತ ತೆಳುವಾಗುತ್ತೆ. ಹಾಗೆ ಮಧ್ಯ ದಪ್ಪದಾಗಿದ್ರು
ನಿಮಗೆ ಮತ್ತೆ ಅದು ಸ್ಟಫಿಂಗ್ ಇಟ್ಟು ಮಡಚಿ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿದ್ರಲ್ವ, ಈ ರೀತಿ ಮಾಡ್ಕೊಂಡಾದ್ಮೇಲೆ ನಾವು ಆಲೂಗಡ್ಡೆ ಸ್ಟಫಿಂಗ್ನ ತಣ್ಣಗಾಗ್ಬಿಟ್ಟಿದ್ನಲ್ವ, ಅದನ್ನು ನಾನು ಒಂದು ಉಂಡೆ ತೊಗೊಂಡು ಗೋಧಿ ಹಿಟ್ಟಿನ ಉರುಳೆ ಮಾಡ್ಕೊಂಡಿದ್ವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರೋ ಆಲೂಗಡ್ಡೆ ಸ್ಟಫಿಂಗ್ ಉಂಡೆ ತೊಗೊಂಡು ಅದನ್ನು ಮಧ್ಯೆ ಇಟ್ಬಿಟ್ಟು ಈ ರೀತಿ ನೀವು ಮಡ್ಚಬೇಕಾಗತ್ತೆ. ನಾವು ತೆಳ್ಳಗೆ ಮಾಡ್ಕೊಂಡಿರೋ ಹಿಟ್ಟು ಮೇಲ್ಗಡೆನೆ ಬರುತ್ತೆ, ದಪ್ಪದಾಗಿ ಉಳ್ದಿರೋ ಹಿಟ್ಟು ಕೆಳಗಡೆನೆ ಉಳ್ದಿರೋದ್ರಿಂದ ಆಗ ಒಳಗಡೆ ಇರೋ ಆಲೂಗಡ್ಡೆ ಸ್ಟಫಿಂಗು ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಲ್ವಾ, ನಾನು ಯಾವುದೇ ಕಾರಣಕ್ಕೂ ಲಟ್ಸ್ತಾನೆ ಇಲ್ಲ. ಸ್ವಲ್ಪ ಹಿಟ್ಟು ಹಾಕೊಂಡು ನಿಧಾನವಾಗಿ ನೀವು ಇದನ್ನ ಪ್ರೆಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಈ ತರ ನೀವು ಪ್ರೆಸ್ ಮಾಡ್ತಾ ಹೋದ್ರೆ ಸ್ವಲ್ಪ ಮೇಲ್ಗಡೆ ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಒಳಗಡೆ ಇರೋ ಆಲೂಗಡ್ಡೆ ಸ್ಟಫಿಂಗು ಮತ್ತೆ ಗೋಧಿ ಹಿಟ್ಟು ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ನೀವು ನೋಡಿದ್ರಲ್ವಾ, ನಾನು ಎಲ್ಲೂ ಲಟ್ಟಣಿಗೆನ ಬಳಸಲೇ ಇಲ್ಲ, ಆದ್ರೂ ಕೂಡ ಆಲೂ ಸ್ಟಫಿಂಗ್ ಪರೋಟ ರೆಡಿ ಆಗ್ತಾ ಇದೆ. ನಾನು ಲಟ್ಸೋದೇ ಇಲ್ಲ ಅಂತ ಅನ್ಕೊಂಡಾಗ ಕೆಲವೊಬ್ಬರಿಗೆ ಏನು ವಿಚಾರ ಬಂದಿರುತ್ತೆ ಅಂದ್ರೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ದೋಸೆ ತರ ಉಯ್ದು ಬಿಡ್ತಾರೆ ಅಂತ ಒಂದ್ ಸ್ವಲ್ಪ ಜನಕ್ಕೆ ಅನ್ಸಿರುತ್ತೆ. ತಮ್ಮನೆಲ್ಲ ನೋಡಿ ನೀವು ಅನ್ಕೊಂಡಿರ್ತೀರ. ನೋಡಿದ್ರಲ್ವಾ, ಫಿಲ್ ಮಾಡಿರೋ ಆಲೂ ಪರೋಟನೇ ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ. ನಾವೀಗ ಇದನ್ನ ಬೇಯಿಸ್ಕೊಳ್ಳೋಣ. ಒಂದು ಪ್ಯಾನ್ಗೆ ಎಣ್ಣೆ ಅಥವಾ ಬೆಣ್ಣೆ ಹಾಕ್ಬಿಟ್ಟು ನೀವು ಬೇಯಿಸ್ಕೋಬಹುದು. ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಸ್ಟವ್ನ ಇಟ್ಕೊಂಡು ಬೇಯಿಸಿ, ಯಾಕಂದ್ರೆ ಮೇಲೆ ಇರೋ ಗೋಧಿ ಹಿಟ್ಟು ಬೇಗ ಕಪ್ಪಾಗ್ಬಿಡುತ್ತೆ, ಒಳಗಡೆ ಸ್ಟಫಿಂಗ್ ಬೆಂದೇ ಇರಲ್ಲ. ಇದರಿಂದ ಕೆಲವೊಬ್ಬರಿಗೆ ಅಜೀರ್ಣ ಆಗ್ಬೋದು. ಡಾಬಾ ಸ್ಟೈಲ್ ಸ್ಟಫಿಂಗ್ ಆಲೂ ಪರೋಟ ರೆಡಿ ಆಗಿದೆ. ಇದನ್ನ ನಾನು ಮೊಸರು ಹಾಗೆ ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ತೀನಿ. ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ನೋಡ್ತಾ ಇದೀರಲ್ವಾ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂತ. ಆ್ಯಂಡ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ರೆಸಿಪಿ ಇಷ್ಟ ಆದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.